ಹೆಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ ಮಹಾರಾಣಿ ಮಾಡುವ ನಮಸ್ಕಾರಗಳು. ಮಲ್ಟಿ ಟ್ಯಾಲೆಂಟೆಡ್ ಮಹಾರಾಣಿ ಅಂತ ಹೇಳೋಕೆ ನಿಮಗೆಲ್ಲ ತುಂಬ ಕಷ್ಟ ಆಗ್ತಿದೆ ಅಂತ ಗೊತ್ತಾಯಿತು ನನಗೆ. ಸೊ ಅದಕ್ಕೆ ಹೊಸದಾಗಿ MTM ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. MTM ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಮಹಾರಾಣಿ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ದಿನ ಹೇಗಿತ್ತು ಅಂತ ಶುರು ಮಾಡೋಣ. ನಾನಿವತ್ತು ಬೆಳಿಗ್ಗೆ 6:30 ಎದ್ದೆ. ಅದಕ್ಕೂ ಮುಂಚೆ ಎದ್ದೇಳೋಣ ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಯಾಕೆಂದರೆ ಈ ಚಳಿಗೂ ಅದಕ್ಕೂ ನೋಡಿ ನನ್ನ ವಾಯ್ಸು ಚೇಂಜ್ ಆಗಿದೆ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಸ್ವಲ್ಪ 6:30 ಎದ್ರೂ ಇವತ್ತು ತಿಂಡಿ ಸ್ವಲ್ಪ ಸಿಂಪಲಾಗಿತ್ತು, ಹಾಗಾಗಿ ಲೇಟಾಗಿ ಎದ್ರೂ ನಡೆಯುತ್ತೆ. ನೋಡಿ ಬೆಳಗ್ಗೆ ಹೊತ್ತು ನಮ್ಮ ಮನೆ ಹತ್ರ ಯಾರೆಲ್ಲ ವೆಲ್ಕಮ್ ಮಾಡೋಕ್ಕೆ ಬರ್ತಾರೆ ನನಗೆ ಅಂದರೆ ಈ ಪಕ್ಷಿಗಳು ಎಲ್ಲ ತುಂಬ ಚೆನ್ನಾಗಿ ಬರ್ತವೆ. ಗಿಡಗಳು ಇರೋದಕ್ಕೋ ಏನೋ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ಬರ್ತವೆ. ಗುಬ್ಬಚ್ಚಿ, ಇನ್ನು ಬೇರೆ ಬೇರೆ ಥರ ಪಕ್ಷಿಗಳು, ಪಾರಿವಾಳ ಎಲ್ಲ ಬರ್ತಾ ಇರ್ತವೆ. ಮತ್ತು ಈ ಗಿಡಗಳು ಎಲ್ಲ ಬೆಳಗ್ಗೆ ಒಂದು ರೌಂಡ್ ನಾನು ಎದ್ದು ಎಲ್ಲ ಗಿಡಗಳು ನೋಡಿಕೊಂಡು ಈ ಪಕ್ಷಿಗಳಿಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಹೇಳಿ ನಾನು ದಿನ ಶುರು ಮಾಡ್ತೀನಿ ಯಾವಾಗ್ಲೂ. ಸೊ ಇವತ್ತಿನ ತಿಂಡಿ ಏನು ಗೊತ್ತಾ? ಕದ್ರಿದ ದೋಸೆ ವಿತ್ ಹಿಸ್ಕಿದ ಬೇಳೆ ಸಾರು. ಎಲ್ಲರೂ ಹಿದ್ಕಿದ ಬೇಳೆ ಅಂತಾರೆ, ಅದು ಹಿದ್ಕಿದ ಬೇಳೆ ಸಾರಲ್ಲ, ಹಿಸುಕಿದ ಬೇಳೆನ ಹಿಸ್ಕಿ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಹಿಸ್ಕಿದ ಬೇಳೆ ಸಾರು. ಕದ್ರಿದ ದೋಸೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇನ್ಸ್ಟೆಂಟಾಗಿ ಮಾಡೋ ದೋಸೆ. ಮೊಸರು ಎಲ್ಲ ಹಾಕಿ ಮಾಡ್ತಾರೆ. ನಾನೇನು ಹಂಗೆ ಮಾಡಲ್ಲ. ಗೋಧಿ ಹಿಟ್ಟು ವಿತ್ ಒಂಚೂರು ಅಕ್ಕಿ ಹಿಟ್ಟು, ಅಂದರೆ 3 ಕಪ್ ಗೋಧಿ ಹಿಟ್ಟು ಹಾಕಿದ್ರೆ 1 ಕಪ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದು ಮಾಡ್ತೀನಿ ಅಷ್ಟೇ. ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು ಅದನ್ನು. ಬೇರೆ ಮೊಸರು ಹುಳಿ ಬರ್ಸೋ ಅಂಥದ್ದು ಏನೂ ಇಲ್ಲ. ಹಿಂಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ನೈಟ್ ಉಳಿದಿದ್ದೇನಾದರೂ ತರಕಾರಿ ಸಾಂಬಾರು ಜೊತೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ. ರೆಸಿಪಿ ಎಲ್ಲ ನಾನೇನು ವಿಡಿಯೋ ಶೂಟ್ ಮಾಡಿಲ್ಲ. ಬೆಳಗ್ಗೆ ಹೊತ್ತು ನನಗೆ ಮಗಳು ಸ್ಕೂಲಿಗೆ ಕಳ್ಸೋದ್ರಿಂದ ನನಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಫಸ್ಟ್ ಅವಳಿಗೆ 7:15 ವ್ಯಾನ್ ಬರಿಬಿಡುತ್ತೆ, ಸ್ಕೂಲ್ ವ್ಯಾನು. ನಾನು ಹೇಳೋದೇ ಮರೆತೆ ಅಲ್ವಾ, ನನಗೆ ಒಬ್ಬಳೇ ಮಗಳೇ ಇರೋದು. ಸೊ ನಾನು ಹಸ್ಬೆಂಡು ಮಗಳು 3 ಜನ ಇರೋದು ಮನೆಯಲ್ಲಿ. ಸೊ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು, 7:15 ಅಷ್ಟರಲ್ಲಿ ವ್ಯಾನ್ ಬರುತ್ತೆ. ಹಾಗಾಗಿ ನಾನು ಬೇಗ ಫಸ್ಟ್ ತಿಂಡಿ ಅದು ಅವಳಿಗೆ ರೆಡಿ ಮಾಡಿ ಕಳಿಸೋದ್ರಲ್ಲೇ ನನಗೆ ಟೈಮ್ ಇದಾಗ್ಬಿಡುತ್ತೆ. ಸೊ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೋಡೋಣ ಮುಂದೆ ರೆಸಿಪಿಗಳ್ನೂ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಹಿಸ್ಕಿದ ಬೇಳೆ ಸಾರು ವಿತ್ ದೋಸೆ, ಮೇಲೊಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ. ಹೇಳಿದ್ನಲ್ಲ, ನೈಟ್ ಮಾಡಿದ ಸಾಂಬಾರಾದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಮಾಡಿ ನನಗೆ ಯಾವುದೇ ಸಾಂಬಾರಾಗಲಿ ಸ್ವಲ್ಪ ನೈಟ್ ಮಾಡಿದ್ರೆ ಬೆಳಗ್ಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಿಮಗೂ ಯಾರಿಗೆಲ್ಲ ಆ ಥರ ತಿನ್ನೋಕ್ಕೆ ಇಷ್ಟ ಕಮೆಂಟ್ ಮಾಡಿ ನೋಡೋಣ. ಯಾರ್ಯಾರು ನನ್ನ ಥರ ಟೇಸ್ಟ್ ಇದೆ ಅಂತ ಗೊತ್ತಾಗುತ್ತೆ ನನಗೂ. ನೋಡಿ ಬೆಳಗ್ಗೆ ಟಿಫನ್ಗೆ ಈ ಥರ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಇದು ನಾನು ಬೆಳಗ್ಗೆ ತಿಂದಿದ್ದಲ್ಲ, ಮಧ್ಯಾಹ್ನ ತಿಂದಿದ್ದು. ಬೆಳಗ್ಗೆ ಹೊತ್ತು ನಾನು ಯೂಶ್ವಲಿ ಏನು ತಿಂಡಿ ಮಾಡಲ್ಲ, ಫ್ರೂಟ್ಸು ಆ ಥರ ಮತ್ತು ಚಿಯಾ ಸೀಡ್ಸ್ ಡ್ರಿಂಕ್ ಆ ಥರ ಕುಡಿತೀನಿ. ಸೊ ಇವತ್ತು ನಂದು ಗಾಡಿ ಸ್ವಲ್ಪ ಸರ್ವೀಸಿಗೆ ಬಿಡಬೇಕಾಗಿತ್ತು. ನಂದು ವೆಸ್ಪಾ ಇದ್ದಿದ್ದು. ಸುಮಾರು 6 ವರ್ಷದ ಮೇಲಾಯಿತು ನನ್ನ ಗಾಡಿ ತಗೊಂಡು. ಏನೂ ಪ್ರಾಬ್ಲಮ್ ಇರಲ್ಲ, ತುಂಬ ಚೆನ್ನಾಗಿತ್ತು ಗಾಡಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನನ್ನ ರಾಣಿನ. ನಾನು ಹೊತ್ಕೊಂಡು ಮೆರೆದಾಡಿಸ್ತಾಳೆ, ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಹೇಳಿ. ತುಂಬ ಜನ ಹೇಳ್ತಿದ್ರು, ಅಯ್ಯಪ್ಪ 6 ವರ್ಷದ ಗಾಡಿನ ಇದು ಎಷ್ಟು ಸಕ್ಕದಾಗ ಮಾಡಿಕೊಂಡಿದ್ದೀರಾ ನೀವು ಅಂತೇಳ್ಬಿಟ್ಟು. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಮೊನ್ನೆ ಬ್ರೇಕು ವೈಯರೇ ಕಟ್ಟಾಗೋಯ್ತು. ಯೂಶ್ವಲಿ 2 ಮಂತ್ಸಿಗೆ ಒಂದು ಸತಿ ಸರ್ವಿಸ್ ಮಾಡ್ತಿದ್ದೆ, ಬಟ್ ಈ ಸಲ ತುಂಬ ಖರ್ಚು ಬಂತು ಅದಕ್ಕೆ. ಮತ್ತು ಸ್ಕ್ರ್ಯಾಚಸ್ಸು ಆಗಿಬಿಟ್ಟಿತ್ತು ಬಿದ್ದು. ಮೊನ್ನೆ ಗಾಡಿ ಮಾತ್ರ ಬಿದ್ದಿತ್ತು. ನಾವೇನು ಬಿದ್ದಿರಲಿಲ್ಲ. ಸ್ಟ್ಯಾಂಡ್ ಸರಿಯಾಗಿ ಹಾಕ್ದಲೇ ಅದು ಕೆಳಗೆ ಬಿದ್ದು ಸ್ವಲ್ಪ ಸ್ಕ್ರ್ಯಾಚಸ್ಸು ಆಗಿತ್ತು. ಸೊ ಎಲ್ಲ ಸೇರಿಸಿ ಸರ್ವಿಸ್ ಮಾಡಿಸೋಣ ಅಂತ ಕೊಟ್ಟು ಅಲ್ಲಿಂದ ಮತ್ತೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಿಮಗೆ ಹೇಳಿದ್ನಲ್ವಾ ಒಂದು ಇನ್ಫಾರ್ಮೇಷನ್ ಏನಾದರೂ ಕೊಡ್ತೀನಿ ನನ್ನ ವಿಡಿಯೋದಲ್ಲಿ ಅಂತ. ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಂದರೆ, ಎಲೆಕ್ಟ್ರಿಕ್ ಬೈಕ್. ಈಗ 1,000 ರೂಪಾಯಿಗೆ ಬೈಕ್ ಸಿಗುತ್ತೆ ಅಂತ ತುಂಬ ಜನ ವೀಡಿಯೋಸ್ ಹಾಕಿದ್ರು. ಎಲ್ಲ ನಾನು ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲ ಕಡೆ ಅದೇ ವೀಡಿಯೋಸ್ ಬರ್ತಾಯಿತ್ತು. 1000 ರೂಪೀಸ್ಗೆ ಎಲೆಕ್ಟ್ರಿಕ್ ಬೈಕ್ ಸಿಗುತ್ತೆ ಅಂತೇಳ್ಬಿಟ್ಟು ನೋಡೋಣ ಅಂತ. ಈ ಗಾಡಿನೂ ಸ್ವಲ್ಪ ಹಳೇದಾಗಿತ್ತಲ್ಲ, ಹಿಂಗೆಲ್ಲ ಆಗೋಯ್ತಲ್ಲ ಗಾಡಿಗೆ. ನಾನು ಅದಕ್ಕೆ ಇದನ್ನು ಊರಲ್ಲಿ ಬಿಟ್ಬಿಟ್ಟು ನಾನೊಂದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ಳೋಣ, ಸ್ಕೂಟರ್ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. 1,000 ರೂಪಾಯಿಗೆ ಸಿಗೋದಾದರೆ ತೊಗೊಳ್ಳೋಣ, ಇಲ್ಲ ಅಂದರೆ ಬೇಡ ಅಂದ್ಕೊಂಡು ಬಂದ್ವಿ. ಹೋಗ್ತಾ ಅಯ್ಯಪ್ಪನ ದೇವಸ್ಥಾನ ಸಿಕ್ತು, ಹಾಗೆ ಒಂದು ನಮಸ್ಕಾರ ಹೊಡೆದು ಹಾಗೆ ವೆಂಕಟೇಶ್ವರನ ದೇವಸ್ಥಾನ ಸಿಕ್ತು.
ನಾವು ಮದುವೆ ಆಗಿದ್ದು ಇದೇ ಚೌಟ್ರಿಲಿ, ಅಂದರೆ ರಿಸೆಪ್ಷನ್ ಮಾತ್ರ ಆಗಿದ್ದು ಇಲ್ಲೇ ಇದೇ ದೇವಸ್ಥಾನದಲ್ಲೇ. ಇಲ್ಲಿ ಈ ಏರಿಯಾದಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಹಿಂದೆ ಆ ಕಡೆ ಆಂಜನೇಯನ ದೇವಸ್ಥಾನವೂ ಇದೆ. ಸೊ ಎಲ್ರಿಗೂ ಒಂದೊಂದು ನಮಸ್ಕಾರ ಹೊಡೆದು ಆಚೆಯಿಂದನೇ ಹೋದ್ವಿ. ಈ ಎಲೆಕ್ಟ್ರಿಕ್ ಬೈಕಿಂದು ಶೋರೂಮ್ ಇದ್ದಿದ್ದು ನವರಂಗ್ ಹತ್ರ, ರಾಜ್ಕುಮಾರ್ ರೋಡು, ರಾಜಾಜಿನಗರು. ಸೊ ಹೋಗಿ ನೋಡೋಣ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ನಾನು. ಸುಮಾರು ಜನ ಯೂಟ್ಯೂಬರ್ಸು ಎಲ್ಲ ಮಾಡಿದರು ಅದ್ರ ಬಗ್ಗೆ, ಎಲೆಕ್ಟ್ರಿಕ್ ಬೈಕ್ ಬಗ್ಗೆ. ಏನಂದರೆ ಫುಲ್ ಇನ್ಫಾರ್ಮೇಷನ್ನೇ ಕೊಟ್ಟಿರಲ್ಲ ಯಾರೂ. ನಾನೇನಂದರೆ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೆ, ಗಾಡಿ ತಂದೇ ಬಿಡ್ತೀವೇನೋ ಮನೆಗೆ ಅನ್ನೋ ರೇಂಜಿಗೆ ರೆಡಿಯಾಗಿ ಹೋಗಿದ್ದೆ ನಾನು. ರೆಡಿಯಾಗಿ ಅಂದರೆ ಫಿಸಿಕಲಿ ರೆಡಿಯಾಗಲ್ಲ, ಡಾಕ್ಯುಮೆಂಟ್ಸು ಏನೇನು ಬೇಕೋ ಎಲ್ಲ, ಆಧಾರ್ ಕಾರ್ಡ್ ಅಂತೆ, ಬ್ಯಾಂಕು ಇದು ಸ್ಟೇಟ್ಮೆಂಟು ಎಲ್ಲ ತೊಗೊಂಡು ಹೋದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಇಬ್ಬರದ್ದು ತೊಗೊಂಡೋಗಿದ್ವಿ, ಹಸ್ಬೆಂಡು ಮತ್ತು ನಂದು. ಅವ್ರ ಹೆಸ್ರಿಗಾದರೆ ಅವ್ರ ಹೆಸ್ರಿಗಾಗಲಿ, ನನ್ನ ಹೆಸ್ರಿಗಾದರೆ ನನ್ನ ಹೆಸ್ರಿಗಾಗಲಿ ನೋಡೋಣ ಅಂತ ಹೋಗಿದ್ವಿ. ಇದೇ ಡಾಕ್ಟರ್ ರಾಜ್ಕುಮಾರ್ ರೋಡು. ಇದೇ ರೋಡಲ್ಲೇ ಮುಂದೆ ಹೋದರೆ ಇವರು ಕ್ರೇಜಿ ಸ್ಟಾರ್ ರವಿ ಸರ್ ಮನೆ ಇರೋದಲ್ಲೇ. ಸುಮಾರು ಸಲ ನೋಡಬೇಕು ಅಂದ್ಕೊಂಡು ಬರೀ ಅವ್ರ ಮನೆ ಮಾತ್ರ ನೋಡ್ತಾ ಇದ್ದೀನಿ. ಇನ್ನೂ ಅವ್ರನ್ನ ನೋಡಿ ಭೇಟಿ ಆಗುವಂಥ ಅವಕಾಶ ಸಿಕ್ಕಿಲ್ಲ. ಬೇಗ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಮತ್ತು ನಾವು ಯಾವುದೇ ಒಂದು ವಿಷಯನಾಗಲಿ ಯೂಟ್ಯೂಬಲ್ಲಿ ಎಲ್ಲ ನೋಡಿದಾಗ ಅದನ್ನು ಪ್ರಯತ್ನ ಪಡಲ್ಲ, ಸುಮ್ಮನೆ ನೋಡಿ ಹೌದಲ್ವಾ ಮಾಡ್ಬೋದಲ್ವಾ ಅಂತ ಅನ್ಕೋತೀವಿ. ಬಟ್ ಮುಂದೆ ನುಗ್ಗಿ ಪ್ರಯತ್ನ ಪಡಲ್ಲ. ನಾನು ಸುಮ್ಮನೆ ಕೂತ್ಬಿಟ್ಟಿದ್ದಿದ್ರೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹೌದಾ ಕೊಡ್ತಾರಾ ಅಂತ ನಾವು ಬೇರೆಯವ್ರಿಗೂ ಹೇಳ್ತೀವಿ, ಮತ್ತು ಅದ್ರ ಬಗ್ಗೆ ವಿಷಯ ತಿಳ್ಕೊಂಡಲ್ಲೇ ನಾವು ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಆಲ್ರೆಡಿ ನಾನು ಮಾಡಿದ್ದೆ. ತೊಗೊಂಬಿಡ್ಬೋದಲ್ವಾ ಈಸಿಯಾಗಿ, 1000 ರೂಪಾಯಿ ಬೈಕು. ಮತ್ತು ನಮ್ಮ ಅಕ್ಕ ಫ್ರೆಂಡ್ಸು ಅವ್ರಿಗೂ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ದೆ ಆಲ್ರೆಡಿ. ನೀವು ಬನ್ನಿರಿ, ಫಸ್ಟೋಗಿ ನಾನು ತೊಗೊತೀನಿ, ಆಮೇಲೆ ನೀವು ಎಲ್ಲ ತೊಗೊಳ್ಳಿವ್ರಂತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿಬಿಟ್ಟಿದ್ದೆ. ಆದರೆ ಅಲ್ಲಿಗೆ ಹೋಗಿ ಅವ್ರದ್ದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಕೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಅದಕ್ಕೆ ಯಾವುದೇ ವಿಷಯನಾಗಲಿ ನಾವು ಪೂರ್ತಿ ತಿಳ್ಕೊಂಡಲ್ಲೇ ಯಾರಿಗೂ ಏನು ಹೇಳೋಕ್ಕೆ ಹೋಗಬಾರ್ದು. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ನಾವು ಹೇಳೋಕ್ಕೆ ಹೋಗಬಾರ್ದು. ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಆಗಬೇಕು. ಅರ್ಧಂಬರ್ಧ ವಿಷಯ ತಿಳಿಸಿ ಒಬ್ಬರಿಗೆ ಮಿಸ್ಲೀಡ್ ಮಾಡೋದಕ್ಕಿಂತ ಹೇಳ್ದೇ ಇರೋದು ಉತ್ತಮ ನನ್ನ ಪ್ರಕಾರ. ಗೊತ್ತಿದ್ರೆ ಪೂರ್ತಿಯಾಗಿ ತಿಳ್ಕೊಂಡಿದ್ರೆ ಮಾತ್ರ ಆ ವಿಷಯನ ನಾವು ಬೇರೆಯವ್ರಿಗೆ ಹೇಳಬೇಕು, ಇಲ್ಲ ಅಂದರೆ ಹೇಳೋಕ್ಕೆ ಹೋಗಬಾರ್ದು. ಏನಂತೀರಾ, ಒಪ್ತೀರಿ ಅಲ್ವಾ ಈ ಮಾತನ್ನ ನೀವು? ಇನ್ನೊಂದು ವಿಷಯ ಏನಪ್ಪ ಅಂದರೆ ಯೂಟ್ಯೂಬರ್ಸ್ಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನನಗಿದಿನ್ನೂ 2ನೇ ವಿಡಿಯೋ ಏನೋ, ನನಗೆ ಮಾಡೋಕ್ಕಷ್ಟು ಗೊತ್ತಾಗ್ತಾ ಇರಲಿಲ್ಲ. ತುಂಬ ಪೇಷನ್ಸ್ ಬೇಕು ಇದಕ್ಕೆ. ಎಷ್ಟು ಎಡಿಟಿಂಗ್ ಅಂತೆ, ವಾಯ್ಸ್ ಓವರ್ ಕೊಡಬೇಕು, ಮತ್ತು ತಮ್ನೈಲ್ ಅಂತ ಅದನ್ನು ಮಾಡಬೇಕು. ನನಗೇನೂ ಗೊತ್ತಾಗ್ತಾ ಇಲ್ಲ ಅಷ್ಟು. ಬಟ್ ಆದರೂ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ 2 ಡೇಸ್ ಗ್ಯಾಪ್ ಆಗೋಯ್ತು ನನಗೆ ಮತ್ತೆ ಇನ್ನೊಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ. ಅವರೆಲ್ಲ ಹೆಂಗೆ ಮಾಡ್ತಾರಪ್ಪ, ಡೈಲಿ ಒಂದೊಂದು ವಿಡಿಯೋ ಬೇರೆ ಹಾಕ್ತಾರೆ. ಹೆಂಗೆ ಮಾಡ್ತಾರೆ ಏನು ಅಂತಲೇ ಗೊತ್ತಿಲ್ಲ. ತುಂಬ ಪಳಗಬೇಕು ಇದರಲ್ಲಿ. ಸೊ ಈ ಮಾತಾಡ್ತಾ ಬಂದೇ ಬಿಡ್ತು. ಇದೇ ಮೈ EV ಸ್ಟೋರ್ ಅಂತೇಳಿ ನಾನು ಹೋಗಿದ್ದಿದ್ದು. ಕನ್ನಡ ಕುವರ ಮತ್ತು ಇನ್ನೂ ಸುಮಾರು ದೊಡ್ಡ ಯೂಟ್ಯೂಬರ್ಸು ಇದನ್ನು ಮಾಡಿದ್ದಾರೆ, ಇದ್ರ ಬಗ್ಗೆ ವಿಡಿಯೋ ಮಾಡಿದರು. ಅದಕ್ಕೆ ನಾನು ನೋಡೋಣ ಅಂತಲೇ ಹೋದೆ. ಕೇಳೋಣ ಏನು ಎತ್ತ ಅಂತೇಳ್ಬಿಟ್ಟು ವಿಷಯ ತಿಳ್ಕೊಳ್ಳೋಣ, ತೊಗೊಂಬಿಡೋಣ ಗಾಡಿ ಅಂತಲೇ ಹೋಗಿದ್ದು. ನಾವು ಒಳಗಡೆ ಹೋದ್ವಿ. ಎಕ್ಸಿಕ್ಯೂಟಿವ್ ಒಬ್ಬರು ಬಂದು ಅಟೆಂಡ್ ಮಾಡಿದ್ರು. ನಾವೇನು ಕೇಳಿಲ್ಲ, ಅವರೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು 1000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟಿದ್ರೆ ಸಾಕು, ನಿಮಗೆ ಗಾಡಿ ಸಿಗುತ್ತೆ. 2 ಇಯರ್ಸ್ EMI ಇರುತ್ತೆ. ಅದಕ್ಕೆ 5300 ಏನೋ ಬರುತ್ತೆ EMI. ಅಲ್ಲಿಗೆ ನೀವು 1,27,000 ಗಾಡಿ ಕೊಟ್ಟಂಗಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಆಫರ್ ಇದೆ, ನೀವು ಏನಾದರೂ ರೆಫರ್ ಮಾಡಿದ್ರೆ, ಯಾರಾದರೂ ನಿಮ್ಮ ಮುಖಾಂತರ ಈ ಗಾಡಿ ತೊಗೊಂಡ್ರೆ ಒಬ್ಬರಿಗೆ 2500 ಸಿಗುತ್ತೆ ರೆಫರಲ್ ಇನ್ಕಮ್ ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬರಿಗೆ 2500 ಅಂದರೆ ಇಬ್ಬರನ್ನ ಮಾಡಿದ್ರೆ ನಿಮಗೆ 5000 ಸಿಗುತ್ತೆ. ಸೊ ಅದನ್ನು ನೀವು EMIಗೆ ಹಾಕೋಬೋದು. ಅದನ್ನು ರೆಫರಲ್ ಮಾಡಿದ ಇನ್ಕಮ್ನ ನೀವು EMIಗೆ ಹಾಕೋಬೋದು ಅಂತ ಹೇಳಿದ್ರು. ಸೊ ಅದೇ ಥರ ನೀವು ಎಷ್ಟು 24 ಮಂತ್ಸಿಗೆ ಅಂದರೆ 48 ಮೆಂಬರ್ಸ್ನ ಮಾಡಿದ್ರೆ ನಿಮಗೆ ಫ್ರೀ ಆಗುತ್ತೆ ಬೈಕು. ಬರೀ 1000 ರೂಪಾಯಿ ಬೈಕ್ ಸಿಗ್ದಂಗೆ ಅಂತ ಅವ್ರ ಅರ್ಥ. ಅಲ್ಲಿಗೆ ನಾವು 48 ಜನನ ಸೇರಿಸ್ಬೇಕು. ಮತ್ತು ಅದು ಅಲ್ಲದೆ ನಾವು ನಮ್ಮದು ಫಸ್ಟ್ ಡಾಕ್ಯುಮೆಂಟ್ಸ್ ಇಸ್ಕೊಂಡ್ರು. ಫಸ್ಟ್ ಹಸ್ಬೆಂಡ್ ಇಸ್ಕೊಂಡು ನೋಡಿದ್ರು, ಪಾನ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಬೇಸಿಕ್ ಇದನ್ನು ತೊಗೊಂಡು ಕೋಟಕ್ಕಲ್ಲಿ ಫೈನಾನ್ಸ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಅದು ನೋಡಿದ್ರೆ ನಿಮ್ಮದು 70,000 ಅಷ್ಟೇ ಅಪ್ರೂವಲ್ ಆಗಿದ್ದು, ಇನ್ನು 31,000 ನೀವು ಕಟ್ಟಬೇಕು ಅಂತ ಹೇಳಿದ್ರು. ಆಮೇಲೆ ನೋಡೋಣ ನಂದ್ರಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಂದು ಟ್ರೈ ಮಾಡಿ ನೋಡಿದ್ರು. ಅದಕ್ಕೆ ನೋಡಿದ್ರೆ ನಂದು ಬರೀ 50,000 ಆಯಿತು ಲೋನು.
ಸೊ ಅದಕ್ಕೆ ಇನ್ನೂ ಮಿಕ್ಕಿದ್ದು ನಾವು ಹಾಕಿ ಕಟ್ಟಬೇಕು. ಮತ್ತು 51,000 ಕಟ್ಬಿಟ್ಟು ನೀವು ಗಾಡಿ ತೊಗೋಬೇಕು ಅಂತಂದರು. ನಮಗೆ ಇಷ್ಟ ಆಗಲಿಲ್ಲ. ಆ ಥರ ಡೌನ್ ಪೇಮೆಂಟ್ ಕೊಟ್ಟು ತೊಗೊಳ್ಳೋದಾದರೆ ಬೇರೆದೇ ಇನ್ನೂ ಎಲೆಕ್ಟ್ರಿಕ್ ಬೈಕ್ ಇನ್ನೂ ಒಳ್ಳೊಳ್ಳೆದಿತ್ತು, ಓಲಾ ತುಂಬ ಚೆನ್ನಾಗಿದೆ, ಸೊ ಅದಕ್ಕೆ ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಇವರು 1,000 ರೂಪಾಯಿ ಅಂತ ಹೇಳಿದ್ದಕ್ಕಷ್ಟೇ ನಾವು ಹೋಗಿದ್ದು. ಮತ್ತು ನಮಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಲ್ಲ ಅದೇ ಎಕ್ಸಿಕ್ಯೂಟಿವ್ ಬಂದುಬಿಟ್ಟು ಬೇರೆ ಫೈನಾನ್ಸಲ್ಲಿ ಮಾಡಿಸ್ತೀನಿ, ನಿಮಗೆ 1,00,000 ಅಪ್ರೂವಲ್ ಆಗುತ್ತೆ, ಇನ್ನು 1,000 ರೂಪಾಯಿ ಅಷ್ಟೇ ಕಟ್ಟಬೇಕು ನೀವು. ಗಾಡಿ ವ್ಯಾಲ್ಯೂ ಬಂದು 1,01,000. ಸೊ EMIಗೆ ಹೋದಾಗ ನಾವು ಬಡ್ಡಿ ಎಲ್ಲ ಸೇರಿಸಿ 1,27,000 ಆಗುತ್ತೆ ಅಂತ ಹೇಳಿದ್ದಿದ್ದವರು. ಸೊ ನೋಡೋಣ ಅಂತೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾದಮೇಲೆ 1,000 ರೂಪಾಯಿ ನೀವು ಕಟ್ಟಬೇಕು, ಅದನ್ನು ಬುಕ್ಕಿಂಗ್ ಅಮೌಂಟ್ ಅಂತೇಳ್ಬಿಟ್ಟು 1,000 ರೂಪಾಯಿ ಕಟ್ಟಬೇಕು. ನೀವು ವಿತಿನ್ 1 ಅವರು ಅಷ್ಟರಲ್ಲಿ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಸ್ಕೊಂಡ್ರು. 1 ಅವರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ ಮನುಷ್ಯ ಇನ್ನೂ 1 ದಿನ ಆದ್ರೂ ಫುಲ್ ಮಾಡೇ ಇಲ್ಲ ಫೋನು. ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನಮ್ಮದು 1,000 ರೂಪಾಯಿ ಕತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಯಾವುದೇ ಇನ್ಫಾರ್ಮೇಷನ್ ಪೂರ್ತಿ ತಿಳ್ಕೊಂಡಲ್ಲೇ ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ನಾವು ಅಷ್ಟೇ ಆ ಥರ ಬೀಳಬಾರ್ದು. ಹಾಗಾಗಿ ಇವತ್ತಿನ ವಿಡಿಯೋ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇವತ್ತಿನ ಕಂಟೆಂಟು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಹೊಸ ಯೂಟ್ಯೂಬರ್ ಮೇಲೆ ಸ್ವಲ್ಪ ಕರುಣೆ ತೋರಿಸಿ, ನಮ್ಮನ್ನು ಸ್ವಲ್ಪ ಬೆಳೆಸಿ. ಓಕೆ, ಬಾಯ್.